ಸರ್ಕಾರ ಸಚಿವಾಲಯ ಸಹಕಾರ ಸಂಘದ ಅಭ್ಯರ್ಥಿಗಳು ಅದೇ ರೀತಿ ಸದಸ್ಯರ ಗಮನಕ್ಕೆ ಈ ದಿನ ನಡೆದ ನಿರ್ದೇಶಕರುಗಳ ಸ್ಥಾನದ ಚುನಾವಣೆಗೆ ಪ್ರಥಮವಾಗಿ ಅವರು ಗಳಿಸಿದ ಮತಗಳನ್ನ ನಾನು ಪ್ರಕಟಿಸ್ತಾ ಇದ್ದೀನಿ. ಸಾಮಾನ್ಯ ಸ್ಥಾನದ ಅಭ್ಯರ್ಥಿಗಳನ್ನ ಘೋಷಣೆ ಹೇಳ್ತಾ ಇದ್ದೀನಿ. ಅಭಿಜಿತ್ ಎಸ್ 1340 ಮತ ಪಡೆದಿರ್ತಾರೆ. ಕೃಷ್ಣೇಗೌಡ TC 163, ಗುರುಸ್ವಾಮಿ P 1353, ಚಂದ್ರಶೇಖರ್ YG 491, ದಿನೇಶ್ BD 743, ದೇವರಾಜ್ HR 837, ನಾಗೇಂದ್ರಪ್ಪ G 1322, ಪುಟ್ಟರಾಜು BK 631, ಮಹೇಂದ್ರ ME 1071, ರಮೇಶ್ ಸಂಘ 979, ಲಕ್ಷ್ಮಣ್ BS 1170, ಶರಣಪ್ಪ ಮೇಗೇರಿ 114, ಶಿವಾನಂದ M 931, ಸಂಗಮೇಶ್ ತುರಮುರಿ 616, ಹನುಮೇಗೌಡ H 1718, ಹನುಮಂತರಾಜು B 592, ಹರೀಶ್ S 573, ಹರೀಶ್ TJ 409, ಹೇಮಂತ್ ನಾಯ್ಕ್ K 1270. ಅದೇ ರೀತಿ ಪರಿಷ್ಠ ಜಾತಿ ಮೀಸಲು ಕ್ಷೇತ್ರದಿಂದ ನಾಗಭೂಷಣ್ LN 1570, ಮಹಾದೇವ TH 658, ಸುಮಿತ್ರಾ M 134, ಪರಿಷ್ಠ ಪಂಗಡ ಮೀಸಲು ಸ್ಥಾನದಿಂದ ಗೀತಾ HC 1504, ಮುತ್ತುರಾಜ್ MN 555, ನಾಗರಾಜ್ ರಾಘವೇಂದ್ರ SR 390. ಅದೇ ರೀತಿ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಕಾಂತರಾಜ್ BL 1473, ರಾಜೇಂದ್ರ BD 817, ಲಕ್ಷ್ಮಣ್ P 136. ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಗೋಪಾಲ್ G ಕೃಷ್ಣಾಜಿ 353, ಮಹೇಶ್ B 1115, ಶಶಿಕುಮಾರ್ PM 993. ಮಹಿಳಾ ಮೀಸಲು ಸ್ಥಾನದಿಂದ ಅಮೃತ 836, ಚಂದ್ರಕಲಾ 960, ನಿವೇದಿತಾ CN 1221, ರತ್ನಾ ವೇಲಣಕರ್ 1548. ಘೋಷಣೆಯಂತೆ ಮತ ಪಡೆದಿರ್ತಾರೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಸಚಿವಾಲಯ ಸಹಕಾರ ಸಂಘ ನಿಯಮಿತ ವಿಧಾನಸೌಧ ಬೆಂಗಳೂರು ಈ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಈ ಕೆಳಕಂಡವರು ಈ ದಿನ ನಡೆದ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ ಎಂದು ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೀನಿ. ಪ್ರಥಮವಾಗಿ ಸಾಮಾನ್ಯ ಸ್ಥಾನದ ಅಭ್ಯರ್ಥಿಗಳು ಹನುಮೇಗೌಡ H, ಗುರುಸ್ವಾಮಿ P, ಅಭಿಜಿತ್ S, ನಾಗೇಂದ್ರಪ್ಪ G, ಹೇಮಂತ್ ನಾಯ್ಕ್ K, ಲಕ್ಷ್ಮಣ್ BS, ಮಹೇಂದ್ರ ME, ಪರಿಷ್ಠ ಜಾತಿ ಮೀಸಲು ಸ್ಥಾನದಿಂದ ನಾಗಭೂಷಣ್ LN, ಪರಿಷ್ಠ ಪಂಗಡ ಗೀತಾ HC. ಹಿಂದುಳಿದ ವರ್ಗದಿಂದ ಕಾಂತರಾಜ್ ಅವರು, ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಮಹೇಶ್ B, ಮಹಿಳಾ ಮೀಸಲು ಸ್ಥಾನದಿಂದ ಪ್ರಜ್ಞಾ ವೇಲಣಕರ್ ಹಾಗೂ ನಿವೇದಿತಾ CN ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ಏನು ನಡೀತು ಚುನಾವಣೆ, ಎಲ್ಲ ನಮ್ಮ ಸಚಿವಾಲಯದ ಸದಸ್ಯರುಗಳು ಸಿಬ್ಬಂದಿಗಳು ತುಂಬ ವಿಶೇಷವಾಗಿ ರಜಾ ದಿನ ಆದರೂ ಕೂಡ ತುಂಬ ಉತ್ಸುಕವಾಗಿ ಬಂದು ಖುಷಿಯಿಂದ ಮತ ಚಲಾವಣೆ ಮಾಡಿದ್ದಾರೆ. ಅಭ್ಯರ್ಥಿಗಳು ಕೂಡ ಅಷ್ಟೇ ತುಂಬ ಒಂದು ಫ್ರೆಂಡ್ಲಿ ಫೈಟು, ಯಾವುದೇ ರೀತಿ ವಿರೋಧ ಘರ್ಷಣೆ ಕೂಗಾಟ ಏನಿಲ್ಲ, ತುಂಬ ಫ್ರೆಂಡ್ಲಿ ಆಗಿ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಸೋಲು ಗೆಲುವು ಆದ್ರೂ ಅದನ್ನು ಒಂದು ಫ್ರೆಂಡ್ಲಿ ಆಗಿ ತಗೊಳ್ಳೋದು ತುಂಬ ವಿಶೇಷ. ಅದು ಈ ಸಮಯದಲ್ಲಿ ನಾವು ಈಗಾಗಲೇ ಕಂಡಿದ್ದೀವಿ. ಅದೇ ರೀತಿ ನಮ್ಮ ಚುನಾವಣೆ ಬಂದೋಬಸ್ತು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು, ನಮ್ಮ ವಿಧಾನಸೌಧ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು, ಅದೇ ರೀತಿ ಸಿಬ್ಬಂದಿಗಳು ಕೂಡ ತುಂಬ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ.
ಅದೇ ರೀತಿ ನಮ್ಮ ಸಹಕಾರ ಇಲಾಖೆ ನೌಕರ ಸಿಬ್ಬಂದಿಗಳು ಕೂಡ ಈ ಚುನಾವಣೆಯನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಚುನಾವಣೆ ನಡೆಸಲಿಕ್ಕೆ ನಮ್ಮ ಚುನಾವಣಾ ಪ್ರಾಧಿಕಾರ, ಸಹಕಾರ ಚುನಾವಣಾ ಪ್ರಾಧಿಕಾರ, ಅದೇ ರೀತಿ ನಮ್ಮ ಇಲಾಖೆ ಸಹಕಾರ ಇಲಾಖೆ ಒಂದು ಅವಕಾಶ ನೀಡಿ ಒಂದು ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿತ್ತು. ಆ ಚುನಾವಣೆಯನ್ನು ತುಂಬ ಯಶಸ್ವಿಯಾಗಿ ನಡೆಸೋಕ್ಕೆ ಅವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಚಿವಾಲಯ ಸಹಕಾರ ಸಂಘದ ಸಿಬ್ಬಂದಿಗಳು, ಕಾರ್ಯದರ್ಶಿ ಮತ್ತು ಸಿಬ್ಬಂದಿಯವರು ಕೂಡ ತುಂಬ ತಿಂಗಳಿಂದ ಈ ಸದಸ್ಯರ ಪಟ್ಟಿಗಳು ಅನರ್ಹ ಪಟ್ಟಿ, ನಾಮಪತ್ರ ರಿಸೀವ್ ಮಾಡೋದು ಎಲ್ಲ ಸದಸ್ಯರುಗಳು ಕೂಡ ತುಂಬ ಸೇವೆಯನ್ನು ನೀಡಿ ಈ ಚುನಾವಣೆ ಯಶಸ್ವಿ ಕೂಡ ಅವರು ಕಾರಣಕರ್ತರಾಗಿದ್ದಾರೆ. ಎರಡನೇದಾಗಿ ಅಭಿಜಿತ್ ಅವರು, ನಾಲ್ಕನೇದಾಗಿ ನಾಗೇಂದ್ರಪ್ಪಾಜಿ, ಐದನೇದಾಗಿ ಹೇಮಂತ್ ನಾಯಕ್ ಕೆ, ಹೇಮಂತ್ ನಾಯಕ್ ಕೆ ವೇದಿಕೆ ಮೇಲೆ ಬರಬೇಕು. ಹೇಮಂತ್ ನಾಯಕ್ ಅವರು, ಆರನೇದಾಗಿ PS ಲಕ್ಷ್ಮಣರವರು, ಏಳನೇದಾಗಿ ಮಹೇಂದ್ರ MV. ಇದು ಸಾಮಾನ್ಯ ಸ್ಥಾನದ ಅಭ್ಯರ್ಥಿಗಳು. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ನಾಗಭೂಷಣ್, LN ನಾಗಭೂಷಣ್, HC ಗೀತಾ, ಶ್ರೀಮತಿ HC ಗೀತಾ ಅವರವರು, ಶ್ರೀ BL ಕಾಂತರಾಜರವರು, ಬೇಡ B ಮಹೇಶ್ ರವರು, ವೇದಿಕೆ ಮೇಲೆ ಬರಬೇಕು. B ಮಹೇಶ್ ರವರು, ಪ್ರಜ್ಞಾ ವೇಲಣ್ಕರ್, ಶ್ರೀಮತಿ ಪ್ರಜ್ಞಾ ವೇಲಣ್ಕರ್, ಶ್ರೀಮತಿ ನಿವೇದಿತಾ, ಈ ಬಾರಿಯ ಚುನಾವಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟ ಸಂಘದ ಪರವಾಗಿ, ಅಧ್ಯಕ್ಷರ ಪರವಾಗಿ ಮಾನ್ಯ ಗೆದ್ದಿರೋರು ಬೊಕ್ಕೆ ಜೊತೆಗೆ ನಿಂತ್ಕೊಳ್ಬೇಕು. ಬೊಕ್ಕೆ ಜೊತೆಗೆ ಫೋಟೋಕ್ಕೊಂದು ಫೋಟೋಕ್ಕೆ ಬನ್ನಿ. ಬರಪ್ಪ ಅಲ್ಲ ಬನ್ನಿ. ಎಲ್ಲ ಸ್ನೇಹಿತರೆ, ನಿಜಕ್ಕೂ ಕೂಡ ಇದೊಂದು ಅಭೂತಪೂರ್ವವಾದಂಥ ವಿಜಯ. ಅದಕ್ಕೆ ಕಾರಣ ನಮ್ಮ ಹನುಮೇಗೌಡರ ಒಳ್ಳೆಯ ನಾಯಕತ್ವ ಮತ್ತು ಸಂಘಟಿತವಾದಂಥ ಒಂದು ಪ್ರಯತ್ನ. ಈ ಚುನಾವಣೆಗೆ ಯಾಕೆ ಅಂತಂದರೆ, ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಎಲ್ಲರೂ ಒಟ್ಟಾಗಬೇಕಾದಂಥ ಒಂದು ಅನಿವಾರ್ಯತೆ ಯಾಕೆ ಬಂತು ಅಂದರೆ, ನಾನು 18 ವರ್ಷಗಳ ಕಾಲ ಈ ಸಂಘವನ್ನು ಮುನ್ನಡೆಸಿದ್ದೆ. ಅದನ್ನು ಈಗಲೂ ಕೂಡ ಜನ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ನಾನು ಬೆಳಿಗ್ಗೆಯಲ್ಲಿ ಕೂತ್ಕೊಂಡಿದ್ದಾಗ, ಸರ್ ನಿಮ್ಮ ಕಾಲದಲ್ಲಿ ಈ ಥರ ಇತ್ತು, ನಡೀತಾ ಇತ್ತು, ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಹನುಮೇಗೌಡರು ಅಂತ ಹೇಳಿ ಭಾಳ ಜನ ಜ್ಞಾಪಿಸ್ಕೊಳ್ತಾ ಇದ್ರು. ಹಾಗಾಗಿ 13ಕ್ಕೆ 11 ಅಂತಂದರೆ ಇದು ಒಂದು ಹಿಸ್ಟ್ರಿ, ಇದು ಇತಿಹಾಸ. ಇದು ನಮ್ಮ ಕಾಲದಲ್ಲೂ ಆಗಿರಲಿಲ್ಲ. ಇದು ಅದನ್ನು ಅಚೀವ್ ಮಾಡಿದ್ದಾರೆ ನಮ್ಮ ಹನುಮೇಗೌಡರು ಮತ್ತು ಎಲ್ಲ ನಮ್ಮ ಗುರುಸ್ವಾಮಿ ಮತ್ತು ಎಲ್ಲ ಸ್ನೇಹಿತರು ಮತ್ತು ನಮ್ಮ ನಾಗಭೂಷಣ್ರವರು. ಹಾಗಾಗಿ ಇನ್ನೂ ಹೆಚ್ಚಿನ ಇದನ್ನು ನಾವು ಮಾಡಬೇಕಾಗಿದೆ, ಜವಾಬ್ದಾರಿ ಬಂದಿದೆ ಇವತ್ತು.